ಎಲ್ಲ ವೀಕ್ಷಕರಿಗೆ ನಮಸ್ಕಾರಪ್ಪ. ಏನೊಂದು ಒಳ್ಳೆಯ ವಿಷಯ ಅಂದ್ರ ಇವನ್ನ ಕ್ಲಾಸ್ ಮಾಡೋದು ನಮ್ ದೋಸ್ತನ ಸಂಬಂಧ ಮ್ಯಾಥಮೆಟಿಕ್ಸ್ ಫೇಲ್ ಅಂತ ಕ್ಲಾಸ್ ಮಾಡಿದ್ನಿ. ಆಕ್ಚುಲಿ ಯೂಟ್ಯೂಬ್ ಅಪ್ಲೋಡ್ ಮಾಡೋದು ಐಡಿಯಾನೇ ಇದ್ದಿರ್ಕಿಲ್ಲ. ಒಂದು ಅಂದ್ರ ವಿಡಿಯೋ ವಾಟ್ಸಪ್ ಅಲ್ಲಿ ಶೇರ್ ಮಾಡಂತ್ಲೆ ಜಾಸ್ತಿ ನೆಟ್ ವೇಸ್ಟ್ ಆಕೈತಲ್ಲ, ಅದಕ್ಕಾಗಿ ಯೂಟ್ಯೂಬ್ ಅಪ್ಲೋಡ್ ಆದ್ರ ಮತ್ತೊಂದು ಯಾರೇ ನೋಡ್ತಾರಂತ ಅಪ್ಲೋಡ್ ಮಾಡಿದ್ನಿ. ಅಂದ್ರೂ ರೆಸ್ಪಾನ್ಸ್ ಭಾರಿ ಐತಿ. ಡೈಲಿ ಒಂದು 20 ಜನರೇ ಒಂದು ಕ್ವಶನ್ ಪೇಪರ್ 20 ಜನರೇ ನೋಡ್ತಾ ಇದಾರೆ. ಒಂದು ಒಳ್ಳೆ ವಿಚಾರ ತಂದು ಹೇಳ್ಬೋದು. ಆಕ್ಚುಲಿ ನಮ್ ದೋಸ್ತನ ಸಂಬಂಧ ಮಾಡಿದ್ದು ನಾ ಸಬ್ಸ್ಕ್ರೈಬ್ಸ್ ಬರ್ಲಿ ವ್ಯೂಸ್ ಆಗ್ಲಿ ತಂದು ಮಾಡಿದಂತ ವಿಡಿಯೋ ಅಲ್ಲಿದ. ಇನ್ನು ಅದೇ ರೀತಿಯಾಗಿ ನಾವಿಲ್ಲಿ 20ನೇ ಕ್ವಶನ್ ಪೇಪರ್ ಅನ್ನು ಬಿಡಿಸ್ತಾ ಇದೀವಿ. ವೆಬ್ಸೈಟ್ ಅಲ್ಲಿ ಇರುವಂತ 20ನೇ ಕ್ವಶನ್ ಪೇಪರ್ ಇಂಡಿಯನ್ ಆರ್ಮಿ ವೆಬ್ಸೈಟ್ ದಾಗ ಐತಿ. 20ನೇ ಕ್ವಶನ್ ಪೇಪರ್ ಇಲ್ಲಿ ಮ್ಯಾಥ್ಸ್ ಅನ್ನ ನಾವು ಇಲ್ಲಿ ಸಾಲ್ವ್ ಮಾಡ್ತಾ ಹೋದಾಗ ನಾವು ಇಲ್ಲಿ ನೋಡ್ಬೇಕು 31ನೇ ಕ್ವಶನ್ ಯಾವ್ದೈತೆ ಅನ್ನೋದು ನಾವಿಲ್ಲಿ ನೋಡ್ತಾ ಹೋದಾಗ 10, 11, 12, 13, 14ರ ಸಂಖ್ಯೆಗಳ ಸರಾಸರಿಯನ್ನು ಕಂಡುಹಿಡಿಯೋಣ. ನೋಡ್ಬೇಕು ನಾವಿಲ್ಲಿ 10 + 11 + 12 + 13 + 14 ಇವೆಲ್ಲ ಸಂಖ್ಯೆಗಳ ಸರಾಸರಿಯನ್ನು ಕಂಡುಹಿಡಿಯೋಣ. ಇವಾಗ ನಾವ್ ಇವನ್ನ ಎಲ್ಲ ಕೂಡಿಸುನು. ಇವನ್ನೆಲ್ಲ ಕೂಡಿಸಿದಾಗ ನಮ್ಗಿಲ್ಲಿ 60 ಸಿಗುತ್ತ. 60 ಡಿವೈಡೆಡ್ ಬೈ ಎಷ್ಟು ಸಂಖ್ಯೆ ಇದಾವ? 5 ಐತಿ. 5 1 5 10 50 5 12 ನಮ್ಗಿಲ್ಲಿ ಸರಾಸರಿ ಎಷ್ಟು ಸಿಗುತ್ತ? 12 ಆಗತ್ತ. ಆಪ್ಷನ್ ನಾವಿಲ್ಲಿ 3 ಕರೆಕ್ಟ್ ಆಗತ್ತೆ ನೋಡ್ರಿ. ಆಪ್ಷನ್ 3 ಕರೆಕ್ಟ್ ಆಗತ್ತ. ಇನ್ನು ಅದೇ ರೀತಿಯಾಗಿ 32ನೇ ಕ್ವಶನ್ ಅನ್ನ ನಾವಿಲ್ಲಿ ನೋಡ್ತಾ ಹೋದಾಗ 32ನೇ ಕ್ವಶನ್ ಏನೈತೆ ಅನ್ನೋದು ನೀವು ನೋಡ್ಬೇಕು. 4 ವ್ಯಕ್ತಿಗಳ ಸರಾಸರಿ ತೂಕ 50 kg. ಮೊದಲ 3 ತೂಕ ಎಷ್ಟೈತಿ? 140 kg ಕೊಟ್ಟಾನ. ಆದ್ರೆ 4ನೇ ವ್ಯಕ್ತಿಯ ತೂಕ ಎಷ್ಟಂತ ಏನ್ ಕೊಟ್ಟಾನಪ್ಪ? 4 ವ್ಯಕ್ತಿಗಳ ಸರಾಸರಿ ತೂಕ ಎಷ್ಟು ಕೊಟ್ಟಾನ? ಸರಾಸರಿ ತೂಕ 50 kg ಕೊಟ್ಟಾನ. ಇದೆಷ್ಟ? 4 ಜನದ ಅಂದ್ರೆ ಟೋಟಲ್ ಎಷ್ಟಾಗತ್ತ? 200 ಆಗತ್ತ. ಇನ್ನು ಅದೇ ರೀತಿಯಾಗಿ 3 ವ್ಯಕ್ತಿಗಳ ಸರಾಸರಿ ತೂಕ ಎಷ್ಟು ಕೊಟ್ಟಾನ? ನಮಗ 140 ಕೊಟ್ಟಿದ್ದಾನ. ನಾವು ಇವಾಗ ಇನ್ನು 4ನೇ ವ್ಯಕ್ತಿಯ ತೂಕವನ್ನ ಕಂಡು ಹಿಡಿಬೇಕಂದಾಗ ಈ 3 ವ್ಯಕ್ತಿದ ಐತಲ್ಲ, ಈ 4 ವ್ಯಕ್ತಿ ಸರಾಸರಿ ತೂಕದಾಗ ಕಳೆದಾಗ ನಾವು ನೋಡ್ಬೇಕು 0, 10 4 ಕಳೆದ್ರೆ 6, 2 2 ಕಳೆದ್ರೆ 0. ನಮಗ್ 3ನೇ ವ್ಯಕ್ತಿಯ ತೂಕ ಎಷ್ಟು ಬರುತ್ತ? 60 kg ಸಿಗುತ್ತ. ನಾವು ಇಲ್ಲಿ ಆಪ್ಷನ್ ಅನ್ನ ನೋಡ್ತಾ ಹೋದಾಗ ಆಪ್ಷನ್ 4 ಕರೆಕ್ಟ್ ಆಗುತ್ತ 32ನೇದು. ಇನ್ನು ಅದೇ ರೀತಿಯಾಗಿ 33ನೇ ಕ್ವಶನ್ ಅನ್ನ ನಾವಿಲ್ಲಿ ನೋಡ್ತಾ ಹೋದಾಗ ನೋಡ್ಬೇಕು ಯಾವ ರೀತಿ ಐತಿ ಕ್ವಶನ್ ಅಗ್ದಿ ಈಸಿ ಐತಿ. 0.4 × 1.6 ರ ಮೌಲ್ಯ ಎಷ್ಟಾಗೈತೆ ಅಂತ ಕೇಳಿದಾನ. ಇಲ್ಲಿ ನೋಡ್ಬೇಕು 0.4 × 1.6 ರ ಮೌಲ್ಯ ಎಷ್ಟಾಗೈತೆ ಅಂತ ಕೇಳಿದಾನ. ನಾವಿಲ್ಲಿ ಅಗ್ದಿ ಸಿಂಪಲ್ ಐತಿ ನೋಡ್ರಿ. ಈ ತರ ಇದ್ದಾಗ ನಾವು ಅಗ್ದಿ ಸಿಂಪಲ್ ಆಗಿ ಮಾಡ್ತಾ ಹೋಗ್ಬೇಕಾಗತ್ತ. ಇಲ್ಲಿ ಇದು ಪಾಯಿಂಟ್ ಅನ್ನು ಬಿಡ್ಬೇಕಾಗತ್ತ, ಇದು ಪಾಯಿಂಟ್ ಅನ್ನು ಬಿಡ್ಬೇಕಾಗತ್ತ. ಆದ್ರೆ ನಿಮಗೆ ಕನ್ಫ್ಯೂಸ್ ಆಗತ್ತ. ಡೈರೆಕ್ಟ್ ಆಗಿ ಇದಕ್ಕೂ ಇಂಟು 10 ಮಾಡ್ಕೋರಿ, ಇದಕ್ಕೂ ಇಂಟು 10 ಮಾಡ್ಕೋರಿ. ನೋಡ್ರಿ ಇದಕ್ಕೆ ಇಂಟು 10 ಮಾಡ್ಕೊಂಡಾಗ ಇದು 4 ಆಗತ್ತ. ಇದಕ್ಕೆ ಇಂಟು 10 ಮಾಡ್ಕೊಂಡಾಗ ಇದು 16 ಆಗತ್ತ. 16 4 64 ಆಗತ್ತ. 64 ಆಯ್ತು ನಮ್ಗೆ. ಇವಾಗ ಇಲ್ಲೂ 10 ಇಂಟು ಮಾಡಿವ್, ಇಲ್ಲೂ 10 ಇಂಟು 10 × 10 100 ಆಗಿತ್ತು ನೋಡ್ರಿ. 100 ಅನ್ನು ನಾವಿಲ್ಲಿ ಡಿವೈಡೆಡ್ ಬೈ ಮಾಡ್ಬೇಕು. ಇಲ್ಲಿ 2 ಅಂಕಿ 0 ಐತಿ. ಈ ಕಡೆ 2 ಸೇರಿಸಿದಾಗ ನಾವ್ ಇಲ್ಲಿ ನೋಡ್ಬೇಕು 0.64 ಆನ್ಸರ್ ಆಗುತ್ತ. ನಾವು ಆಪ್ಷನ್ ದಾಗ ಇಲ್ಲಿ ನೋಡ್ತಾ ಹೋದಾಗ ಆಪ್ಷನ್ 1 ಕರೆಕ್ಟ್ ಆಗುತ್ತ 33ನೇ ಕ್ವಶನ್. ಇನ್ನು ಅದೇ ರೀತಿಯಾಗಿ ಮುಂದಿನ ಕ್ವಶನ್ ಅನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೇಕಾಗತ್ತ. ಮುಂದಿನ ಕ್ವಶನ್ ಯಾವ ರೀತಿ ಐತೆ ಅನ್ನೋದ 34ನೇ ಕ್ವಶನ್ ಇಲ್ಲಿ ಪ್ರಶ್ನೆ ಪತ್ರಿಕೆ ಒಳಗೆ ಕಾಣೆಯಾಗಿದೆ ಅಂತಂದು ಕೊಟ್ಟಿದಾರ. ಇನ್ನು ಅದೇ ರೀತಿಯಾಗಿ 34ನೇ ಕ್ವಶನ್ ಇಲ್ಲ. ಅದೇ ರೀತಿಯಾಗಿ 35ನೇ ಕ್ವಶನ್ ಪ್ರಿಂಟ್ ಆಗಿಲ್ಲ. ಇನ್ನು ಅದೇ ರೀತಿಯಾಗಿ 36ನೇ ಕ್ವಶನ್ ಅನ್ನ ನಾವಿಲ್ಲಿ ನೋಡ್ತಾ ಹೋಗೋಣ. 36ನೇ ಕ್ವಶನ್ ಯಾವ ರೀತಿ ಐತೆ ಅನ್ನೋದು ನೋಡ್ರಿ. 81ರ ವರ್ಗಮೂಲ ಎಷ್ಟಂತಂದು ಕೇಳಿದಾನ. 81ರ ವರ್ಗಮೂಲ ಇಲ್ಲಿ ಆಪ್ಷನ್ ದಾಗ ನೀವು ನೋಡ್ತಾ ಹೋಗ್ಬೇಕು. 3 ಆಗುಲ್ಲ, 3 9 ಆಗತ್ತ, 8 64 ಆಗತ್ತ. ಅದೇ ರೀತಿಯಾಗಿ 9 ನೋಡ್ಬೇಕು ನೀವು. ಇದರದ ವರ್ಗಮೂಲವನ್ನು ಕಂಡು ಹಿಡಿದಾಗ 9 ಸ್ಕ್ವೇರ್ 9 9 81 ಆಗತ್ತ.
ನಮ್ದು ಆಪ್ಷನ್ ಇಲ್ಲಿ 2 ಆಗುತ್ತ. ಆಪ್ಷನ್ 2 ಇಲ್ಲಿ ಕರೆಕ್ಟ್ ಆಗುತ್ತ 36ನೇದು. ಇನ್ನು ಅದೇ ರೀತಿಯಾಗಿ 37ನೇ ಕ್ವಶನ್ ಅನ್ನ ನಾವಿಲ್ಲಿ ನೋಡ್ತಾ ಹೋದಾಗ ನೀವು ನೋಡ್ಬೇಕು 37ನೇ ಕ್ವಶನ್ ಏನೈತೆ ಅನ್ನೋದು ಸ್ಕ್ರೀನ್ ಮೇಲೆ ಕಾಣ್ತಾ ಐತಿ ನೋಡ್ರಿ. ಒಂದು ಸಂಖ್ಯೆ ಕೊಟ್ಟಾನ, ಯಾವ ಸಂಖ್ಯೆಯಿಂದ ಭಾಗಿಸಲ್ಪಡುತ್ತದೆ ಅಂತಂದು ಕೊಟ್ಟಾನ. 58 34 19 ಅಂತಂದು ಸಂಖ್ಯೆ ಕೊಟ್ಟಾನ. ಈ ಸಂಖ್ಯೆ ಯಾವ ಸಂಖ್ಯೆಯಿಂದ ಭಾಗಿಸಲ್ಪಡುತ್ತದೆ ಅಂತಂದು ಕೊಟ್ಟಿದಾನ. ನೋಡ್ಬೇಕು ಯಾವ ಸಂಖ್ಯೆ ಅನ್ನೋದ. 58 34 19 ಈ ಸಂಖ್ಯೆ ಐತಿ. ಈ ಸಂಖ್ಯೆ ಕೆಳಗೆ 4 ಆಪ್ಷನ್ ಕೊಟ್ಟಾನ, ಯಾವ ಸಂಖ್ಯೆಯಿಂದ ಭಾಗಿಸಲ್ಪಡುತ್ತದೆ ಅಂತಂದ ಕೇಳಿದಾನ. ಸಿಂಪಲ್ ಆಗಿ ನೀವು ಇಲ್ಲಿ ನೋಡ್ತಾ ಹೋಗ್ಬೇಕಾಗುತ್ತ. ಲಾಸ್ಟ್ 6 ಐತಿ, 9 ಐತಲ್ಲ. ಈ 9 ಯಾವ ಸಂಖ್ಯೆ? ಎರಡನ ಮಗ್ಯಾಗ 9 ಇಲ್ಲ. ಅದೇ ರೀತಿಯಾಗಿ 3ನ ಮಗ್ಯಾಗ 9 ಐತಿ. ಈ 3 ಆಪ್ಷನ್ 3 ಐತಲ್ಲ, ಆಪ್ಷನ್ 3 ಇಲ್ಲಿ ಕರೆಕ್ಟ್ ಆಗುತ್ತ. ಆಪ್ಷನ್ 3 ಕರೆಕ್ಟ್ ಆಗುತ್ತ, ಆಪ್ಷನ್ 2 ಕರೆಕ್ಟ್ ಆಗುತ್ತ. 3 ಆನ್ಸರ್. ಇನ್ನು ಅದೇ ರೀತಿಯಾಗಿ ನಾವು 38ನೇ ಕ್ವಶನ್ ಅನ್ನು ಇಲ್ಲಿ ನಾವು ನೋಡ್ತಾ ಹೋದಾಗ 38ನೇ ಕ್ವಶನ್ ಯಾವ ರೀತಿ ಐತೆ ಅನ್ನೋದು ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಹೋಗ್ಬೇಕಾಗುತ್ತ. 10:15ಕ್ಕೆ ಸಮಾನವಾದ ಅನುಪಾತ ಯಾವ್ದಂತಂದ ಕೊಟ್ಟಾನ. 10:15. ನಾವಿಲ್ಲಿ ನೋಡ್ಬೇಕು 5 2 5 3 ನಮಗಿಲ್ಲಿ 2:3 ಬತ್. 2:3 ಆಪ್ಷನ್ದಾಗ 3 ಕರೆಕ್ಟ್ ಐತಿ ನೋಡ್ರಿ. ಆಪ್ಷನ್ದಾಗ 3 ಕರೆಕ್ಟ್ ಐತಿ, 2:3. ಇನ್ನು ಅದೇ ರೀತಿಯಾಗಿ 39ನೇ ಕ್ವಶನ್ ಅನ್ನು ನಾವಿಲ್ಲಿ ನೋಡ್ತಾ ಹೋದಾಗ 39ನೇ ಕ್ವಶನ್ ಪ್ರಿಂಟ್ ಆಗಿಲ್ಲ, ಸಾರಿ. ಇನ್ನು 40ನೇ ಕ್ವಶನ್ ಅನ್ನು ನಾವಿಲ್ಲಿ ನೋಡ್ತಾ ಹೋಗುನು. ನೀವು ಸ್ಕ್ರೀನ್ ಮ್ಯಾಗ ನೋಡ್ಬೇಕು 40ನೇ ಕ್ವಶನ್ ಯಾವ ರೀತಿ ಐತೆ ಅನ್ನೋದು ಸ್ಕ್ರೀನ್ ಮ್ಯಾಗ ನೋಡ್ತಾ ಹೋಗ್ಬೇಕಾಗುತ್ತ. ಇಲ್ಲಿ ನೋಡ್ರಿ, ರೈಲು 3 ಗಂಟೆಗಳಲ್ಲಿ 51 ಕಿಲೋಮೀಟರ್ ದೂರ ಕ್ರಮಿಸುತ್ತದೆ. 5 ಗಂಟೆಗಳಲ್ಲಿ ರೈಲು ಕ್ರಮಿಸುವ ದೂರ ಎಷ್ಟಂತಂದ ಕೇಳಿದಾನ. ನಾವಿಲ್ಲಿ ನೋಡ್ತಾ ಹೋಗ್ಬೇಕು. ಒಂದು ರೈಲ್ ಐತತ್ತ, ಅದ 3 ಗಂಟೆಯಲ್ಲಿ ಎಷ್ಟು ಕಿಲೋಮೀಟರ್ ಚಲಿಸ್ತದ? 51 ಕಿಲೋಮೀಟರ್ ಚಲಿಸ್ತದ ಅಂತ. ಅದೇ ರೀತಿಯಾಗಿ 5 ಗಂಟೆಗಳಲ್ಲಿ ಅದ ಎಷ್ಟು ಕಿಲೋಮೀಟರ್ ಚಲಿಸ್ತೈತೆ ಅಂತಂದ ಕೇಳಿದಾನ. ನಾವು ಇವಾಗ ಇದು 1 ಗಂಟೆಗೆ ಎಷ್ಟು ಕಿಲೋಮೀಟರ್ ಚಲಿಸ್ತೈತೆ ಅನ್ನೋದ ನೋಡ್ಕೊಂಡಾಗ ನಾವಿಲ್ಲಿ ನೋಡ್ಕೋಬೇಕು. ಅತಿ ಸಿಂಪಲ್ ಕ್ವಶನ್ ಐತಿ, ನೀವು ಇಲ್ಲಿ ನೋಡ್ತಾ ಹೋಗ್ಬೇಕಾಗತ್ತ. ನೋಡ್ರಿ 51/3 ನೋಡ್ರಿ 3 ಗಂಟೆದಾಗ 51 ಕಿಲೋಮೀಟರ್ ಚಲಿಸೈತಿ. ನಾವಿಲ್ಲಿ ಕಟ್ತಾ ಹೊಡ್ತಾ ಹೋದಾಗ ನೋಡ್ರಿ 3 1 ಇಲ್ಲೂ 3 1 ಇಲ್ಲಿ ಎಷ್ಟು ಹೋಯ್ತು? 2 ಹೋಯ್ತು. 7 3 21. ನಮ್ಗಿಲ್ಲಿ 1 ಗಂಟೆಗೆ ಎಷ್ಟು ಚಲಿಸ್ತ? 17 ಕಿಲೋಮೀಟರ್ ಚಲಿಸುತ್ತ. 17 ಕಿಲೋಮೀಟರ್ 1 ಗಂಟೆಗೆ ಚಲಿಸುತ್ತ. ಇನ್ನು ಅದೇ ರೀತಿಯಾಗಿ ನಾವು 5 ಗಂಟೆಗಾಗಿ ಎಷ್ಟು ಕಿಲೋಮೀಟರ್ ಚಲಿಸ್ತೈತೆ ಅಂದಾನ. 17 × 5 ಮಾಡಿದಾಗ ನಮಗಿಲ್ಲಿ 85 ಕಿಲೋಮೀಟರ್ ಚಲಿಸುತ್ತ. 5 ಗಂಟೆಗಳಲ್ಲಿ 85 ಕಿಲೋಮೀಟರ್ ನಮಗ ರೈಲ್ ಚಲಿಸುತ್ತ. ಆಪ್ಷನ್ ಇಲ್ಲಿ 3 ಕರೆಕ್ಟ್ ಆಗತ್ತ. ಆಪ್ಷನ್ 3 ಕರೆಕ್ಟ್ ಆಗತ್ತ. ಇನ್ನು ಅದೇ ರೀತಿಯಾಗಿ 41ನೇ ಕ್ವಶನ್ ಅನ್ನು ನಾವಿಲ್ಲಿ ನೋಡ್ತಾ ಹೋದಾಗ 41ನೇ ಕ್ವಶನ್ ಯಾವ್ದೈತೆ ಅನ್ನೋದು ನೀವು ನೋಡ್ತಾ ಹೋಗ್ಬೇಕಾಗತ್ತ. ವೃತ್ತಾಕಾರದ ನೆಲದ ತ್ರಿಭುಜ 35 ಮೀಟರ್ ಆದರೆ ನೆಲದ ಸುತ್ತಳತೆಯನ್ನ ಕಂಡು ಹಿಡಿಯಿರಿ ಅಂತಂದ ಕೇಳಿದಾನ. ಅಗ್ದಿ ಸಿಂಪಲ್ ಐತಿ. 40ನೇ ಕ್ವಶನ್ ಅನ್ನ ನೋಡ್ತಾ ಹೋದಾಗ ಏನ್ ಕೊಟ್ಟಾನ? ತ್ರಿಜ್ಯ. ಆ ತ್ರಿಜ್ಯ ಅಂದ್ರ ಆರ್ ಎಷ್ಟು ಕೊಟ್ಟಾನ? 35 ಮೀಟರ್ ಕೊಟ್ಟಾನ. ಆರ್ 35 ಮೀಟರ್ ಕೊಟ್ಟಾನ. ಏನ ಪೈ ಬೆಲೆ ಏನ್ ಕೊಟ್ಟಾನ? ಪೈ ಬೆಲೆ ನೋಡ್ಬೇಕು 22/7 ಅಂತಂದ ಕೊಟ್ಟಿದಾನ. ನಮ್ಗೆ ಏನ್ ಕಂಡು ಹಿಡಿ ಅಂದನ? ನೆಲದ ಸುತ್ತಳತೆಯನ್ನ ಕಂಡು ಹಿಡಿಯೋಣ. ನಾವೀಗ ನೆಲದ ಸುತ್ತಳತೆಯನ್ನ ಕಂಡು ಹಿಡಿಬೇಕಾದ್ರೆ 2πr ಫಾರ್ಮುಲಾನ ಹಚ್ಬೇಕಾಗತ್ತೆ. 2πr. ಈ 2π ಅಂದ್ರೆ 2 ಅಂದ್ರೆ ನಮಗ್ ಗೊತ್ತೈತಿ 2. ಪೈ ಬೆಲೆ ಎಷ್ಟೈತಿ? 22/7 ಐತಿ. ಅದೇ ರೀತಿಯಾಗಿ ನಮ್ಗೆ ತ್ರಿಜ್ಯ ಕೊಟ್ಟಾನ 35 ಕೊಟ್ಟಾನ. 7 1 7 5 ನಾವ್ ಇಲ್ಲಿ ನೋಡ್ಬೇಕು ನಮ್ಗ ಎಷ್ಟಾಗತ್ತ ಟೋಟಲ್. ಇಲ್ಲಿ ನೋಡ್ತಾ ಹೋದಾಗ 220 ಮೀಟರ್ ನಮ್ಗಿಲ್ಲಿ ಆನ್ಸರ್ ಬರುತ್ತ. ಆಪ್ಷನ್ ನಾವಿಲ್ಲಿ 4 ಕರೆಕ್ಟ್ ಆಗತ್ತೆ ನೋಡ್ರಿ. ಆಪ್ಷನ್ 4 ಕರೆಕ್ಟ್ ಆಗತ್ತ. ಇನ್ನು ಅದೇ ರೀತಿಯಾಗಿ 42ನೇ ಕ್ವಶನ್ ಅನ್ನ ನೋಡ್ತಾ ಹೋಗುನು. 42ನೇ ಕ್ವಶನ್ ಏನೈತಪ್ಪ ನೋಡ್ಬೇಕು ನೀವು ಇಲ್ಲಿ. ಒಂದು ಸಂಖ್ಯೆಯ 3ನೇ 1 ಭಾಗವನ್ನ ಅದರ ಅರ್ಧದಷ್ಟಕ್ಕೆ ಸೇರಿಸಿದಾಗ 50 ಸಿಗುತ್ತದೆ. ಸಂಖ್ಯೆಯನ್ನ ಕಂಡುಹಿಡಿಯೋಣ. ಒಂದ್ ಸಂಖ್ಯೆ ಎಕ್ಸ್, ಅದಕ್ಕ ಎಷ್ಟ? 3ನೇ 1 ಭಾಗ ತಂದು ಕೊಟ್ಟಾನ. 3ನೇ 1 ಭಾಗ ಅದಕ್ಕೆ ಎಷ್ಟು ಸೇರ್ಸಂದಾನ? ಅದೇ ಸಂಖ್ಯೆಗೆ
ಅರ್ಧದಷ್ಟನ್ನ ಸೇರಿಸಿದಾಗ ನಮ್ಗೆ ಎಷ್ಟಾಗುತ್ತೆ 50 ಆಗುತ್ತೆ ಅಂತ ಕೊಟ್ಟಿದ್ದಾನ. ನಾವ್ ಇಲ್ಲಿ ನೋಡ್ಬೇಕು 3 ಮತ್ತು 2 LCM ಎಷ್ಟಾಗುತ್ತೆ 6 ಆಗುತ್ತ. ಇಲ್ಲಿ ನೋಡ್ಬೇಕು ನಾವು ಇಲ್ಲಿ ಇಂಟು 2 ಮಾಡ್ಕೋಬೇಕಾಗುತ್ತ, ಇಲ್ಲಿ ಇಂಟು 3 ಮಾಡ್ಬೇಕಾಗತ್ತ. ನಾವಿಲ್ಲಿ ನೋಡ್ಬೇಕು 2x ಪ್ಲಸ್ 3x ಆಗತ್ತ ಈಸ್ ಈಕ್ವಲ್ ಟು 50 ಆಗತ್ತ. ನಾವಿಲ್ಲಿ ಇದು ಈಚ ಕಡೆ ಭಾಗಾಕಾರ ಐತಿ, ಈ ಕಡೆ ಹೋಗಿ ಇಂಟು ಆಗುತ್ತ. ನೋಡ್ರಿ 2x 3x ಎಷ್ಟಾಗತ್ತ 5x ಈಸ್ ಈಕ್ವಲ್ ಟು 50 ಇಂಟು 6 ಆಗತ್ತ. ನೋಡ್ರಿ x ಈಸ್ ಈಕ್ವಲ್ ಟು 50 ಇಂಟು 6 ಡಿವೈಡೆಡ್ ಬೈ ಈ 5 ಈ ಕಡೆ ಬಂತ 5 ಒಂದ್ಲೆ ಇಲ್ಲಿ ನೋಡ್ರಿ ಎಷ್ಟಾಯ್ತ x ಈಸ್ ಈಕ್ವಲ್ ಟು 60 ಆಯ್ತು. ನಮ್ದು ಸಂಖ್ಯೆ ಎಷ್ಟು ಸಿಗುತ್ತ x 60 ಆಗತ್ತ. ಆಪ್ಷನ್ ನಾವಿಲ್ಲಿ 4 ಕರೆಕ್ಟ್ ಆಗತ್ತೆ ನೋಡ್ರಿ. ಆಪ್ಷನ್ 4 ಕರೆಕ್ಟ್ ಆಗತ್ತ 42ನೇ. ಅದೇ ರೀತಿಯಾಗಿ 43ನೇ ಕ್ವಶನ್ ಅನ್ನ ನಾವಿಲ್ಲಿ ನೋಡ್ತಾ ಹೋದಾಗ 43ನೇ ಕ್ವಶನ್ ಯಾವ ರೀತಿ ಐತೆ ಅಂದ್ರೆ ಷಟ್ಭುಜದಲ್ಲಿ ಎಷ್ಟು ಶೃಂಗಗಳಿವೆ ಅಂತಂದು ಕೊಟ್ಟಾನ. ಷಟ್ಭುಜ ಅಂದ್ರ 6 ಶೃಂಗಗಳು ಇರ್ತಾವ. ಆಪ್ಷನ್ ನಮ್ದು 3 ಕರೆಕ್ಟ್ ಆಗತ್ತೆ ನೋಡ್ರಿ. ಆಪ್ಷನ್ 3 ಕರೆಕ್ಟ್ ಆಗತ್ತ. ಇನ್ನು ಅದೇ ರೀತಿಯಾಗಿ 44ನೇ ಕ್ವಶನ್ ಅನ್ನ ನಾವಿಲ್ಲಿ ನೋಡ್ತಾ ಹೋದಾಗ ನೀವು ನೋಡ್ಬೇಕು 4 ಡಿವೈಡೆಡ್ ಬೈ 5 ಎಷ್ಟು ಶೇಕಡಕ್ಕೆ ಸಮಾನ ಆಗುತ್ತಂದ ಕೊಟ್ಟಾನ. 4 ಡಿವೈಡೆಡ್ ಬೈ 5 ಇದು ಎಷ್ಟು ಶೇಕಡ ಅಂತ ಕೇಳಿದನ. ಶೇಕಡ ಅಂದಾಗ ನಾವಿಲ್ಲಿ ಇಂಟು 100 ಮಾಡ್ಕೋಬೇಕು. ನೋಡ್ರಿ 5 ಒಂದ್ಲೆ 5 ಎರಡ್ಲೆ ನಾವು ನೋಡ್ಬೇಕು ಎಷ್ಟಾಗತ್ತ ನೋಡ್ರಿ 24 ಎಷ್ಟಾಗತ್ತ 80% ಸಮ ಆಗತ್ತ. ಆಪ್ಷನ್ ನಮ್ದು ಇಲ್ಲಿ 2 ಕರೆಕ್ಟ್ ಆಗತ್ತ. ಇನ್ನು ಅದೇ ರೀತಿಯಾಗಿ 45ನೇ ಕ್ವಶನ್ ಅನ್ನ ನಾವಿಲ್ಲಿ ನೋಡ್ತಾ ಹೋಗೋಣ. 45ನೇ ಕ್ವಶನ್ ಯಾವ್ದೈತೆ ಅನ್ನೋದ ನಾವಿಲ್ಲಿ ನೋಡ್ತಾ ಹೋದಾಗ ನೋಡ್ರಿ ತೂಕದ ಪ್ರಕಾರ ಟೊಮೆಟೊದಲ್ಲಿ 90% ನೀರು ಐತತ್ತ. 30 kg ಟೊಮೆಟೊದಲ್ಲಿ ನೀರಿನ ತೂಕ ಎಷ್ಟೈತಂದ ಕೇಳಿದಾನ. 30 kg ಟೊಮೆಟೊದ ನೀರಿನ ತೂಕ ಎಷ್ಟೈತಂದ ಕೇಳಿದಾನ. ನಮಗಿಲ್ಲಿ ನೋಡ್ರಿ ಒಂದು ಟೊಮೆಟೊದಲ್ಲಿ 90% ನೀರ್ ಐತಿ, 30 kg 8% ನೀರ್ ಐತಿ ಅಂತ ಕೇಳಿದಾನ. 30 ಇಂಟು 90 ಡಿವೈಡೆಡ್ ಬೈ 100 ನೋಡ್ರಿ ಈ 0 ಹೋಯ್ತು. 3 27 kg ನೀರು ಐತೆ ಅಂತ ಎಲ್ಲಿ ಟೊಮೆಟೊದಾಗ. ಇನ್ನು ಅದೇ ರೀತಿಯಾಗಿ ಆಪ್ಷನ್ ಇಲ್ಲಿ ನಮ್ದು 4 ಕರೆಕ್ಟ್ ಆಗುತ್ತಾ. ಆಪ್ಷನ್ 4 ಕರೆಕ್ಟ್ ಆಗುತ್ತಾ. ಇನ್ನು ಅದೇ ರೀತಿಯಾಗಿ 46ನೇ ಕ್ವಶನ್ ಅನ್ನ ನಾವಿಲ್ಲಿ ನೋಡ್ತಾ ಹೋದಾಗ ಒಂದು ಸರಣಿ ಕೊಟ್ಟಾನ. ಆ ಸರಣಿ ಒಳಗನ್ನ ನೀವು ಇಲ್ಲಿ ಎಣಿಸ್ತಾ ಹೋಗ್ಬೇಕಾಗತ್ತ. ನೀವು ನೋಡ್ರಿ ಸರಣಿಯನ್ನ ಯಾವ ರೀತಿ ಕೊಟ್ಟಿದಾನ, ಅಗ್ದಿ ಸಿಂಪಲ್ ಐತಿ. ಆ ಸರಣಿ ಒಳಗ 3 ಎಷ್ಟದಾವ ಅಂತಂದು ಕೇಳಿದಾನ. ನೀವು ಇಲ್ಲಿ ಎಣಿಸ್ತಾ ಹೋಗ್ಬೇಕಾಗತ್ತ. 1 2 3 4 5 3 ಅದಾವ. ಇಲ್ಲಿ ನಮ್ಗೆ ಆಪ್ಷನ್ ಏನ್ ಕೊಟ್ಟಾನ 3 ಎಷ್ಟದಾವ 5 ಅದಾವ. ಇಲ್ಲಿ ನಮ್ಗೆ ಉತ್ತರ ಎಷ್ಟು ಕೊಟ್ಟಾನ 4 ಕರೆಕ್ಟ್ ಅಂತ ಕೊಟ್ಟಾನ. ಇದು ರಾಂಗ್ ಆಗುತ್ತ. ಅದೇ ರೀತಿಯಾಗಿ ನಮ್ಗೆ ಆಪ್ಷನ್ 4 ಇಲ್ಲಿ ಕರೆಕ್ಟ್ ಆಗುತ್ತ. ಆಪ್ಷನ್ 4 ಕರೆಕ್ಟ್ ಆಗುತ್ತ 46ನೇ ಅದ. ಇನ್ನು ಅದೇ ರೀತಿಯಾಗಿ 47ನೇ ಕ್ವಶನ್ ಅನ್ನ ನಾವಿಲ್ಲಿ ನೋಡ್ತಾ ಹೋದಾಗ ನೀವು ನೋಡ್ಬೇಕು 47ನೇ ಕ್ವಶನ್ ಯಾವ ರೀತಿ ಐತೆ ಅನ್ನೋದು ನಾವಿಲ್ಲಿ ನೋಡೋಣ. ಒಂದು ಚೆಸ್ ಪಂದ್ಯಾವಳಿಯಲ್ಲಿ ಅಜಯ್ ಮೇಲಿನಿಂದ 23ನೇ ಮತ್ತು ಕೆಳಗಿನಿಂದ 4ನೇ ಸ್ಥಾನದಲ್ಲಿದ್ದಾನೆ. ಪಂದ್ಯಾವಳಿಯಲ್ಲಿ ಎಷ್ಟು ಭಾಗವಹಿಸುವವರ ಸಂಖ್ಯೆ ಕೇಳಿದಾನ. ಮೇಲಿನಿಂದ ಎಷ್ಟೈತಪ್ಪ 23 ಐತಿ. ನಾನು ಆಲ್ರೆಡಿ ಎಲ್ಲಾ ಕ್ವಶನ್ ಪೇಪರ್ದಾಗ ಹೇಳಿದ್ದೇನೆ. ಮೇಲಿನಿಂದ ಪ್ಲಸ್ ಕೆಳಗಿನಿಂದ -1 ಅಂದಾಗ ಟೋಟಲ್ ಸಂಖ್ಯೆ ಸಿಗುತ್ತ. ನೋಡ್ರಿ ನಮ್ಗೆ ಇಲ್ಲಿ ಎಷ್ಟಾಗತ್ತ 27 - 1 ಆಗತ್ತ 26. ಇಲ್ಲಿ ನಮ್ಗ ಆನ್ಸರ್ ಆಗತ್ತ. ಆಪ್ಷನ್ 2 ಕರೆಕ್ಟ್ ಆಗತ್ತ 47ನೇ. ಇನ್ನು ಅದೇ ರೀತಿಯಾಗಿ 48ನೇ ಕ್ವಶನ್ ಅನ್ನ ನಾವಿಲ್ಲಿ ನೋಡ್ತಾ ಹೋದಾಗ ನೋಡ್ಬೇಕು 48ನೇ ಕ್ವಶನ್ ಯಾವ ರೀತಿ ಐತೆ ಅನ್ನೋದ ನೋಡ್ರಿ. PQNKH ನ ಮುಂದಿನ ಅಕ್ಷರ ಯಾವ್ದಾಕೈತೆ ಅಂತ ಕೇಳೋಣ. ನಾವಿಲ್ಲಿ ನೋಡ್ತಾ ಹೋಗ್ಬೇಕು PQNKH. ನಾವಿಲ್ಲಿ ಆಲ್ರೆಡಿ ABCD ಅನ್ನ ಬರೆದಿಟ್ಕೊಂಡಿವಿ. ನೋಡ್ರಿ ಟಿ ಕ ಕ್ಯೂ ಕ ಎಷ್ಟು ಅಕ್ಷರ ಗ್ಯಾಪ್ ಐತಿ ನೋಡ್ಬೇಕು. 1 2 3 4 ಅಕ್ಷರ ಗ್ಯಾಪ್ ಐತಿ. ಇನ್ನು ಅದೇ ರೀತಿಯಾಗಿ
ಕ್ಯೂಕ ಎನ್ಕ ಎಷ್ಟು ಗ್ಯಾಪ್ ಐತಿ 1 2 3 4 ಐತಿ. ಇನ್ನು ಎನ್ಕ ಕೇಕ 1 2 3 4 ಗ್ಯಾಪ್ ಐತಿ ನೋಡ್ರಿ, 4 ಅಕ್ಷರ ಗ್ಯಾಪ್ ಆಯ್ತು. ಇನ್ನು ಅದೇ ರೀತಿಯಾಗಿ ಕೇದ 4 ಹಿಂದಿನ ಅಕ್ಷರ ಅಂದಾಗ 1 2 3 4 ಎಚ್ ಬತ್. ಎಚ್ ದ ಹಿಂದಿನ 4 ಅಕ್ಷರ ತಂದಾಗ ನೋಡ್ರಿ 1 2 3 4 ಆಪ್ಷನ್ ಇ ನಮಗಿಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತಾ. ಎಷ್ಟನೇದ 48ನೇದ ಇ ಆಗತ್ತಾ. ಇಲ್ಲಿ ಆಪ್ಷನ್ದಾಗ ನಾವು ನೋಡ್ತಾ ಹೋದಾಗ ಆಪ್ಷನ್ 3 ಇಲ್ಲಿ ಕರೆಕ್ಟ್ ಆಗುತ್ತಾ. ಆಪ್ಷನ್ 3 ಕರೆಕ್ಟ್ ಆಗುತ್ತಾ. ಎಲ್ಲಾದ್ರ -4 ಅನ್ನು ಮಾಡ್ಕೋತ ಹೋಗ್ಬೇಕಾಗತ್ತ, 4 ಸಂಖ್ಯೆ ಹಿಂದಿಂದ ಹೋಗ್ಬೇಕಾಗತ್ತ. ಇನ್ನು ಅದೇ ರೀತಿಯಾಗಿ 49ನೇ ಕ್ವಶನ್ ಅನ್ನ ನಾವಿಲ್ಲಿ ಸಾಲ್ವ್ ಮಾಡ್ತಾ ಹೋದಾಗ ಅಗ್ದಿ ಸಿಂಪಲ್ ಐತಿ. 49ನೇ ಕ್ವಶನ್ ಪದಗಳನ್ನ ಸರಿಯಾದ ನಿಘಂಟು ಕ್ರಮದಾಗ ಜೋಡಿಸಂದಾನ. ನಾವು ಇಲ್ಲಿ ನಿಘಂಟು ಕ್ರಮದಾಗ ನೋಡ್ಬೇಕಾಗತ್ತ. ಫಸ್ಟ್ನೇದು ಏನ್ ಕೊಟ್ಟಾನ, ಶುಗರ್ ಕೊಟ್ಟಾನ. ಫಸ್ಟ್ನೇ ಶುಗರ್ ಕೊಟ್ಟಾನ. ಅದೇ ರೀತಿಯಾಗಿ ಎರಡನೇದು ಏನ್ ಕೊಟ್ಟಾನ, ಫ್ರಿಜ್ ಅಂತ ಕೊಟ್ಟಾನ. ಮೂರನೇದ ಕೋಲ್ಡ್. ನಾಲ್ಕನೇದ ದೀಪ. ನಾವಿಲ್ಲಿ ನೋಡ್ಬೇಕು, ಇಂಗ್ಲಿಷ್ ನಿಘಂಟಿನ ಪ್ರಕಾರ ಮೊದಲ 3 ಬರುತ್ತ. ನೀವು ನೋಡ್ತಾ ಹೋದಾಗ ಮೊದಲ 3 ಬರುತ್ತ. ಇನ್ನು ಅದೇ ರೀತಿಯಾಗಿ ಅದೇ ರೀತಿಯಾಗಿ ನೆಕ್ಸ್ಟ್ ಪಿ ಬರುತ್ತ. ಅದೇ ರೀತಿಯಾಗಿ ಪಿ ಆದಕ್ಕೂ ಎಸ್ ಬರುತ್ತ. ಎಸ್ ಅಂದ್ರ 1. ಅದೇ ರೀತಿಯಾಗಿ ಟಿ ಬರುತ್ತ 4. ನೀವು ನೋಡ್ತಾ ಹೋಗ್ಬೇಕು, ಇಲ್ಲಿ 3 2 1 4 ಆಪ್ಷನ್ 3 ಕರೆಕ್ಟ್ ಆಗುತ್ತ 49ನೇ ಕ್ವಶನ್. ಇನ್ನು ಅದೇ ರೀತಿಯಾಗಿ 50ನೇ ಕ್ವಶನ್ ಅನ್ನು ನಾವಿಲ್ಲಿ ನೋಡ್ತಾ ಹೋದಾಗ ಅಗ್ದಿ ಸಿಂಪಲ್ ಐತಿ. 50ನೇ ಕ್ವಶನ್ ಯಾವ ರೀತಿಯಾಗಿ ಕೊಟ್ಟಾನ ಅನ್ನೋದು ನೀವು ಸ್ಕ್ರೀನ್ ಮ್ಯಾಗ ನೋಡ್ಬೇಕು. KGD ಅನುಪಾತ ML 70 ಕೊಟ್ಟಾನ, ಸಮಾನುಪಾತ SOUV ಕೊಟ್ಟಾನ, ಅನುಪಾತದಾಗ UQX ಅಂತ ಕೊಟ್ಟಾನ. ನಾವು ನೋಡ್ಬೇಕಿಲ್ಲಿ ಏನ್ ಕೊಟ್ಟಾನ, KJD ಅಂತಂದ ಕೊಟ್ಟಾನ. ಅದೇ ರೀತಿಯಾಗಿ ನಾವು ಇಲ್ಲಿ ಯಾವ್ದು ಕೊಟ್ಟಾನ, ML 70 ಅಂದ ಕೊಟ್ಟಾನ. ನಾವು ನೋಡ್ಬೇಕು ಕೇಕ ಎಂಕ ಎಷ್ಟು ಡಿಫ್ರೆನ್ಸ್ ಐತಿ. ನಾವು ನೋಡ್ಬೇಕು ಕೇಕ ಎಂಕ -1 ಮಾಡ್ರಿ. ಇಲ್ಲಿ -1 ಮಾಡಿದಾಗ ಕೇದಾಗ ಇಲ್ಲ +1 ಮಾಡಿದಾನ. ಕೇಕ್ +1 ಮಾಡಿದಾಗ ಒಂದು ಅಕ್ಷರ ಬಿಟ್ಟಾಗ ಎಂ ಬರುತ್ತ. ಅದೇ ರೀತಿಯಾಗಿ ಜೇಕ +1 ಮಾಡ್ರಿ. ಜೇಕ್ +1 ಮಾಡಿದಾಗ ಎಲ್ ಬರುತ್ತ. ಅದೇ ರೀತಿಯಾಗಿ ಡಿಕ +1 ಮಾಡ್ರಿ. ಡಿಕ್ +1 ಮಾಡಿದಾಗ ನಮ್ಗೆ ಇಲ್ಲಿ ಏನ್ ಬರುತ್ತ, ಎಫ್ ಬರುತ್ತ. +1 ಮಾಡ್ಕೊಂಡು ಹೋಗ್ಯಾನ. ಅದೇ ರೀತಿಯಾಗಿ ನಮಗೇನು ಕೇಳಿದಾನ ಇಲ್ಲಿ, ಯಾವ ರೀತಿ ಕೇಳಿದಾನ ಅಂದ್ರ WGN ಕ ಯಾವ ರೀತಿ ಬರ್ತೈತೆ ಅನ್ನ. ಡಬ್ಲ್ಯೂದ ಒಂದ್ ಅಕ್ಷರ ಬಿಟ್ಟು ಮುಂದಿನ ಅಕ್ಷರ ಏನಾಗತ್ತ, ವಾಯ್ ಆಗತ್ತ +1 ಮಾಡಿದಾಗ. ಅದೇ ರೀತಿಯಾಗಿ ಜಿದ ಒಂದ್ ಅಕ್ಷರ ಬಿಟ್ಟು ಒಂದ್ ಅಕ್ಷರ ಏನಾಗತ್ತ, ಆಯ್ ಆಗತ್ತ. ಅದೇ ರೀತಿಯಾಗಿ ಎನ್ದ ಒಂದ್ ಅಕ್ಷರ ಬಿಟ್ಟು ಮುಂದಿನ ಅಕ್ಷರ ಪಿ ಆಗತ್ತ. ನಮ್ಗಿಲ್ಲಿ ಆಪ್ಷನ್ ಏನಾಗತ್ತ, YIP ಅಂತಂದ್ ಆಗತ್ತ. YIP ಅನ್ನೋದು ನಮ್ಗಿಲ್ಲಿ ಕರೆಕ್ಟ್ ಆಗತ್ತ. ನಾವು ನೋಡ್ಬೇಕು YIP ಆಪ್ಷನ್ ನಮ್ದಿಲ್ಲಿ 4 ಕರೆಕ್ಟ್ ಆಗತ್ತ. ನಮ್ದಿಲ್ಲಿ ಆಪ್ಷನ್ 4 ಕರೆಕ್ಟ್ ಆಗುತ್ತಾ. ನೀವು ಅಲ್ಲಿ ಕ್ವಶನ್ ಪೇಪರ್ದಾಗ ಏನ್ ಕೊಟ್ಟಾನ, ಆಪ್ಷನ್ 2 ಕೊಟ್ಟಾನ, ಅದು ರಾಂಗ್ ಆಗುತ್ತ. ಜೆ ಅಲ್ಲ ಐ ಕರೆಕ್ಟ್ ಆಗುತ್ತ. ನಾವು ಇಲ್ಲಿ ನೋಡ್ತಾ ಹೋಗ್ಬೇಕಾಗತ್ತ. ಇಂತಹ ಇನ್ಫಾರ್ಮೇಟಿವ್ ಆರ್ಮಿ ವಿಡಿಯೋ ಬೇಕಾದ್ರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ರಿ. ಇದು ಆಲ್ರೆಡಿ 20ನೇ ಕ್ವಶನ್ ಪೇಪರ್ ಇದು ಸಾಲ್ವ್ ಮಾಡೋದು. ಆಲ್ರೆಡಿ ನಾವು 19 ಕ್ವಶನ್ ಪೇಪರ್ ಅನ್ನ ಸಾಲ್ವ್ ಮಾಡಿ ಯೂಟ್ಯೂಬ್ ಅಪ್ಲೋಡ್ ಮಾಡಿದ್ದೀನಿ. ನೀವು ಪ್ಲೇ ಲಿಸ್ಟ್ದಾಗ ಹೋದಾಗ ಆರ್ಮಿ ಮ್ಯಾಥ್ಸ್ ಪ್ಲೇ ಲಿಸ್ಟ್ ತಂದು ನಮ್ಮ ಚಾನಲ್ದಾಗ ಹೋಗಿ ಪ್ಲೇ ಲಿಸ್ಟ್ ಅನ್ನ ಓಪನ್ ಮಾಡಿದಾಗ ನಿಮ್ಗೆಲ್ಲ ಕ್ವಶನ್ ಪೇಪರ್ ಕ್ಲಿಯರ್ ಆಗಿ ಸಿಗ್ತಾ ಹೋಗುತ್ತಾ.